ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನಾರ್ಮಲ್ ಆಗಿರೋ ಅಂದರೆ ತುಂಬ ಸಿಂಪಲ್ ಆಗಿರೋ ಕ್ರೋಶಾ ಕುಚ್ಚನ್ನು ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ ಫ್ರೆಂಡ್ಸ್, ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾವು ಒಂದು ಸಿಂಗಲ್ ಕ್ರೋಶದಿಂದ ಒಂದು 5 ಕಂಬಗಳನ್ನು ಹಾಕ್ಕೊಳ್ಳೋಣ. ಒಂದು ಕಂಬ ಹಾಕಿದ್ದೀನಿ ಆಲ್ರೆಡಿ. ಈಗ ಇನ್ನೊಂದು ಕಂಬ ಹಾಕ್ತಾ ಇದ್ದೀನಿ. ನೋಡಿ, ಸಿಂಗಲ್ ಕ್ರೋಶಾ ಕಂಬಗಳನ್ನು ಹಾಕ್ಕೊತ ಹೋಗಬೇಕು. ಒಂದು 5 ಕಂಬದಲ್ಲಿ 3 ಕಂಬಗಳನ್ನು ನಾವು 2 ಕಂಬ ಹಾಕಿದ್ದೀನಿ. ಅದರಲ್ಲಿ 2ನೇ ಕಂಬಕ್ಕೆ ನಾನು ಈಗ ಒಂದು ಬೀಡ್ಸ್ನ ಹಾಕ್ತಾ ಇದ್ದೀನಿ. ನೋಡಿ, ಈ ಥರ ಇರೋ ಬೀಡ್ಸ್ನ ಹಾಕ್ತಾ ಇದ್ದೀನಿ. ಇದು ಕೂಡ ಸಿಂಗಲ್ ಕ್ರೋಶನೇ ಮಾಡಬೇಕು. ನೋಡಿ, ಮತ್ತು ದಾರಾನ ಎಳ್ಕೋಬೇಕು. ಮತ್ತೆ ಒಂದು ಬೀಡ್ಸ್ನ ಹಾಕೋಬೇಕು. ಮತ್ತು ಇಲ್ಲಿ ಸಿಂಗಲ್ ಕ್ರೋಶ ಮಾಡಬೇಕು. ಮತ್ತು ದಾರ ಎಳ್ಕೋಬೇಕು. ಮತ್ತು ಸಿಂಗಲ್ ಕ್ರೋಶ, ದಾರಾನ ಎಳ್ಕೋಬೇಕು. ಇಲ್ಲಿ ಬೀಡ್ಸ್ನ ಕೂರಿಸ್ಬೇಕು ಈ ಥರ. ಮತ್ತು ದಾರಾನ ಎಳ್ಕೋಬೇಕು. ನೋಡಿ, ಇದು ಆಗಿದ ನಂತರ ಮತ್ತೆ ಇಲ್ಲಿ ಈ ಸೈಡಲ್ಲಿ 2 ಪ್ಲೇನ್ ಸಿಂಗಲ್ ಕ್ರೋಶನ ಹಾಕಬೇಕು. ನೋಡಿ, ಈ ಥರ 2 ದಾರಾನ ಎಳ್ಕೋಬೇಕು. ಮತ್ತು ಇನ್ನೊಂದು ಸಿಂಗಲ್ ಕ್ರೋಶ, ನೋಡಿ, ದಾರಾನ ಎಳ್ಕೋಬೇಕು. ಇಲ್ಲಿ ಬಂದುಬಿಟ್ಟು ನಾವು ತ್ರಿಬಲ್ ಕ್ರೋಶನ ಮಾಡಬೇಕು. ತ್ರಿಬಲ್ ಕ್ರೋಶ ಹೇಗೆ ಅಂದರೆ 1 2 ಈ ತ್ರಿಬಲ್ ಕ್ರೋಶನ ಮಾಡಬೇಕಾಗುತ್ತೆ. ಹೀಗೆ ಇದನ್ನು ಸ್ವಲ್ಪ ಸ್ಪೇಸ್ ಬಿಡೋಣ. ಇಲ್ಲಿ ಸೀರೆಯೊಂದಿಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಬಿಟ್ಟು ಇಲ್ಲಿ ನಾನು ನೀಡಲ್ನ ಹಾಕ್ತೀನಿ. ನೋಡಿ, ಇಲ್ಲಿ ಹಾಕ್ತಾ ಇದ್ದೀನಿ ನೀಡಲ್ನ. ಇಲ್ಲಿಂದ ನೋಡಿ ಥ್ರೆಡ್ನ ರಿಟರ್ನ್ ತಗೊತೀನಿ. ರಿಟರ್ನ್ ತಗೊಂಡು ಮತ್ತೆ ಇಲ್ಲಿ ನೋಡಿ 2ರಲ್ಲಿ 1, ಮತ್ತು 2ರಲ್ಲಿ 1, ಮತ್ತು 2ರಲ್ಲಿ 1. ಇಲ್ಲಿ 1 ಕಂಬ ಆಯಿತು. ತ್ರಿಬಲ್ ಕ್ರೋಶದ 1 ಕಂಬ ಆಯಿತು. ಇದಕ್ಕೆ ನಾನೀಗ ಬೀಡ್ಸ್ನ ಹಾಕ್ತೀನಿ. ನೋಡಿ, ಬೀಡ್ಸ್ನ ಹಾಕಿದ್ದೀನಿ ಇಲ್ಲಿ. ಮತ್ತೆ ತ್ರಿಬಲ್ ಕ್ರೋಶ 1 2. ಮತ್ತು ಇದೇ ಸ್ಪೇಸಿಗೆ ನೋಡಿ, ಇದೇ ಜಾಗಕ್ಕೆ ನಾವು ಮತ್ತೆ ರಿಟರ್ನ್ ಕಂಬ ಸೇಮ್ ಜಾಗದಲ್ಲಿ ಮತ್ತೆ ನೀಡಲ್ನ ಇಲ್ಲೇ ತಗೋಬೇಕಾಗುತ್ತೆ. ಸೇಮ್ ಇಲ್ಲೇ ದಾರಾನ ಎಳ್ಕೋಬೇಕಾಗುತ್ತೆ. ನೋಡಿ, ಒಂದೇ ಕಂಬದಲ್ಲಿ ನಾನು 5 ಕಂಬಗಳನ್ನು ಹಾಕ್ತೀನಿ. ನೋಡಿ, 2ರಲ್ಲಿ 1, 2ರಲ್ಲಿ 1, 2ರಲ್ಲಿ 1. ಮತ್ತು ಬೀಡ್ಸ್ನ ತಗೋಬೇಕು. ಬೀಡ್ಸ್ ತಗೋಬೇಕಾದ್ರೆ ದಾರಾನ ಸ್ವಲ್ಪ ಟೈಟಾಗಿ ಹಿಡ್ಕೋಬೇಕು, ಇಲ್ಲಾಂದರೆ ದಾರ ಎಳೆ ಆಗಿಬಿಡುತ್ತೆ. ನೋಡಿ, ಇಲ್ಲಿ ಆಯಿತಾ. ನಂತರ ಮತ್ತೆ ತ್ರಿಬಲ್ ಕ್ರೋಶ 1 2. ನಂತರ ಸೇಮ್ ಸ್ಪೇಸ್ ಅಂದರೆ ಇಲ್ಲಿ ಒಂದು ಚೂರು ಡಿಫ್ರೆನ್ಸ್ ಇರಲಿ. ನೀಡ್ಲು ಹಾಕಬೇಕಾದ್ರೆ ಒಂದೇ ಇದರಲ್ಲಿ ಬರಲ್ಲ. ಸ್ವಲ್ಪ ಸ್ಪೇಸ್ ಬಿಡದೇನೆ ಅಲ್ಲೇ ಚುಚ್ತಾ ಹೋಗಬೇಕು ನೀಡಲ್ನ. ಇಲ್ಲಿ ನೋಡಿ, ಈ ಥರ. ಎರಡರಲ್ಲಿ ಒಂದು, 2ರಲ್ಲಿ 1, ಎರಡರಲ್ಲಿ 1. ಮತ್ತು ಒಂದು ಬೀಡ್ಸ್, ಮತ್ತು 2ರಲ್ಲಿ 1, ಮತ್ತು ಸೇಮ್ ಕಂಬ ತಗೋಬೇಕು. ಕಂಬ ತೊಗೊಂಡ್ಬಿಟ್ಟು ಮತ್ತೆ ಥ್ರೆಡ್ನ ಎಳ್ಕೋಬೇಕು. ಥ್ರೆಡ್ ಸ್ವಲ್ಪ ಲೂಸ್ ಆಗ್ತಾಯಿದೆ. ನೋಡಿ,
ಥ್ರೆಡ್ನ ಎಳ್ಕೊಬೇಕಾಗುತ್ತೆ. ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು, ಈ ಥರ ಎಷ್ಟು ಬೀಡ್ಸ್ ಆಯಿತು? 3 ಬೀಡ್ಸ್ ಆಯಿತು. ಇನ್ನೂ 2 ಬೀಡ್ಸ್ಗಳನ್ನು ಹಾಕಬೇಕು. 5 ಕಂಬಗಳಂತ ಹೇಳಿದ್ನಲ್ವ, 5 ಕಂಬಗಳನ್ನು ಮಾಡಬೇಕಾಗುತ್ತೆ. ನೋಡಿ, ಸೇಮ್ ತಗೋಬೇಕು. ನಾವು ಆಗಲೇ ಹೆಂಗೆ ಹಾಕ್ತಾ ಇದ್ದೀವಲ್ವ ಹಾಗೇ ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ಸೇಮ್ ಎಳ್ಕೊತಾ ಇದ್ದೀನಿ. ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು, ಹೀಗೆ ನೋಡಿ 4 ಬೀಡ್ಸ್ ಆಯಿತು. ಮತ್ತು ಇನ್ನೊಂದು ಬೀಡ್ಸ್ ಹಾಕ್ಕೊಳ್ಳೋಣ. ನೋಡಿ, ನೋಡಿ ಈ ಥರ ಕ್ರಿಯೇಟ್ ಆಯಿತು ಮನೆ. ನೋಡಿ, ಈ ಥರ ಕಂಬಗಳನ್ನು ಕ್ರಿಯೇಟ್ ಮಾಡಿದ್ದೀನಿ. ಈಗ ಇದನ್ನು ನಾನು ಏನು ಮಾಡ್ತೀನಿ, ಎಂಡಲ್ಲಿ ಇದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬಂದುಬಿಟ್ಟು ಲಾಕ್ ಮಾಡ್ತೀನಿ ಸೀರೆಯೊಂದಿಗೆ. ನೋಡಿ, ಇಲ್ಲಿ ಬಂದುಬಿಟ್ಟು ಸಿಂಗಲ್ ಕ್ರೋಶನ ಮಾಡಬೇಕು. ನೋಡಿ, ಈ ಥರ ಕ್ರಿಯೇಟ್ ಆಗಿದೆ. ನಂತರ ಮತ್ತೆ ಇಲ್ಲಿ 2 ಕಂಬಗಳನ್ನು ಹಾಕೋಬೇಕು. ಒಂದು ಹಾಕಿದ್ದೀನಿ, ಇನ್ನೊಂದು ಕಂಬನ ಹಾಕ್ಕೊತೀನಿ. ನೋಡಿ, ಆಯಿತು. 2 ಕಂಬ ಹಾಕಿ ಮತ್ತೆ ನಾನು ಇದಕ್ಕೆ ಬೀಡ್ಸ್ ತೊಗೊತಾ ಇದ್ದೀನಿ. 3 ಬೀಡ್ಸ್ಗಳನ್ನು ಕೂರಿಸ್ತಾ ಇಲ್ಲ, ಆಲ್ರೆಡಿ ಇಲ್ಲಿ 3 ಬೀಡ್ಸ್ ಕೂಡಿಸಿದ್ದೀನಿ ಇಲ್ಲಿ. ಈಗ ನಾನು ಇಲ್ಲಿ ಬರೀ 5 ಕಂಬಗಳನ್ನು ಹಾಕ್ಕೊಂಡು ಹೋಗ್ತೀನಿ. ನಾನು ಇದಕ್ಕೆ ಕುಚ್ಚು ಕಟ್ತಾ ಇಲ್ಲ, ನಾರ್ಮಲಾಗಿ ಸಿಂಪಲಾಗಿ ಹಾಕ್ತಾ ಇರೋದು. ಕುಚ್ಚೇನು ಹಾಕ್ತಾ ಇಲ್ಲ ಇದಕ್ಕೆ. ನಿಮಗೆ ಏನಾದರೂ ಕುಚ್ಚು ಹಾಕೋ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ನೋಡಿ, ಇಲ್ಲಿ ನಾನು ಕಂಬಗಳನ್ನು ಹಾಕ್ತಾ ಇದ್ದೀನಲ್ವ, ಈ ಜಾಗದಲ್ಲಿ ನೀವು ಚೈನ್ ಹಾಕ್ಕೊಂಡು ಅದಕ್ಕೆ ಕುಚ್ಚನ್ನ ಕಟ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ, ಆಗಿದೆ. ಇಲ್ಲಿ ಮತ್ತೆ ನಾನು ಇಲ್ಲಿ ಹಾಕಿದ್ನಲ್ವ, ಇಲ್ಲಿ ಸೇಮ್ ಮತ್ತೆ ಟ್ರಿಪಲ್ ಕ್ರೋಶನ ತಗೋಬೇಕು. ಸ್ವಲ್ಪ ಸ್ಪೇಸ್ ಬಿಡಬೇಕು ಮತ್ತು ಥ್ರೆಡ್ನ ಎಳ್ಕೋಬೇಕಾಗುತ್ತೆ. ಸೇಮ್ ಎರಡರಲ್ಲಿ ಒಂದು, ಎರಡರಲ್ಲಿ ಒಂದು ಬೀಡು, ಒಂದು ಬೀಡನ್ನ ತಗೋಬೇಕಾಗುತ್ತೆ. ನೋಡಿ, ಈ ಥರ ನೋಡಿ ಫ್ರೆಂಡ್ಸ್. ಇಲ್ಲಿ ಎಂಡಲ್ಲಿ ಮತ್ತೆ ನಾನು 3 ಬೀಡ್ಸನ್ನ ಕೂರಿಸ್ತೀನಿ. ಎಂಡಲ್ಲಿ ಫಸ್ಟ್ ಸ್ಟಾರ್ಟಿಂಗಲ್ಲೂ 3 ಬೀಡ್ಸಿ ಕೂಡಿಸ್ಬಿಟ್ಟು ನಾನು ಈ ಥರ ಕಂಬಗಳನ್ನು ಹಾಕಿದ್ದೀನಿ. ಈಗ ನಾನು ಎಂಡಲ್ಲೂ ಕೂಡ 3 ಬೀಡ್ಸನ್ನು ಕೂರಿಸ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಏನು ಹಾಕಿರ್ತೀವಿ ಲಾಸ್ಟಲ್ಲೂ ಕೂಡ ಸೇಮ್ ಇರಬೇಕು, ಆವಾಗ ಫಿನಿಶಿಂಗ್ ಚೆನ್ನಾಗಿರುತ್ತೆ. ಒಂಚೂರು ಸ್ಪೇಸ್ ಇದೆ, ಅದರಿಂದ ಇನ್ನೊಂದು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಎಂಡಲ್ಲಿ ಸ್ವಲ್ಪ ಫಿನಿಶಿಂಗ್ ಆಗಿ ಬರಲಿ ಅಂತ. ನೋಡಿ, ಈ ಥರ ಬಂದಿದೆ. ಈಗ ಇದನ್ನು ನಾನು ಥ್ರೆಡ್ನ ಮೇಲೆ ಎಳ್ಕೊತೀನಿ. ಮೇಲೆ ಎಳ್ಕೊಂಡು ಇಲ್ಲಿ ಥ್ರೆಡ್ನ ಕಟ್ ಮಾಡ್ಕೊತೀನಿ. ನೋಡಿ, ಇಲ್ಲಿ ಈ ಥರ.
ಒಂಚೂರು ಇಲ್ಲಿ ಗಮ್ ಹಚ್ಕೊಳ್ಬೇಕು. ಆವಾಗ ಅದು ಫಿಕ್ಸ್ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ಫಿನಿಶಿಂಗ್ ಆಗಿದೆ. ಯಾವ ಥರ ಇದೆ ಅಂತ ನೋಡಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಯಾವ ಥರ ಬಂದಿದೆ ಫಿನಿಶಿಂಗ್ ಅಲ್ಲಿ? ಸಿಂಪಲ್ ಆಗಿ ಚೆನ್ನಾಗಿದೆ ಅಲ್ವಾ? ಒಂದು 300ಗೆ ಹಾಕ್ಕೊಳ್ಬೋದು ಇದನ್ನು. ಜೊತೆಗೆ ಇಲ್ಲಿ ಈ ಸ್ಪೇಸಲ್ಲಿ ನೀವು ಏನಾದರೂ ಕುಚ್ಕಟ್ಟು ಹಾಕಿದ್ರೆ ಕುಚ್ಕಟ್ಟಬಹುದು. ಇಲ್ಲ ನಾನು ಕುಚ್ಕಟ್ಟಲ್ಲ ಅಂದರೆ ಸೇಮ್ ನಾನು ಹೇಗೆ ಮಾಡಿದ್ದೀನಲ್ವ ಹಾಗೆ ನೀವು ಕೂಡ ಮಾಡ್ಬೋದು. ತುಂಬ ಸಿಂಪಲ್ ಆಗಿದೆ ಮತ್ತು ಕ್ಯೂಟಾಗಿ ಕಾಣಿಸ್ತಿದೆ ಅಲ್ವಾ? ಓಕೆ ಫ್ರೆಂಡ್ಸ್, ಇವತ್ತು ಹಾಕಿರುವಂಥ ಕುಚ್ಚು ಹೇಗಿದೆ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಓಕೆನಾ? ಓಕೆ, ಬಾಯ್ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.